ಅಭಿಮಾನಿಗಳಿಗೆ ಇವತ್ತು ಗುಡ್ ನ್ಯೂಸ್ ಸಿಗಲಿದೆಯಾ? ಯಾಕೆ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಆರ್ಸಿಬಿ ಕಪ್ ಅನ್ನ ಗೆದ್ದಂತಹ ಸಂದರ್ಭದಲ್ಲಿ ಜೂನ್ 4ನೇ ತಾರೀಕು ನಡೆದಂತಹ ಕಾಲ್ತುಳಿತ, ಅದರಲ್ಲಿ ಸುಮಾರು 11 ಜನ ಪ್ರಾಣ ಕಳ್ಕೊಂಡ್ರು. ಅದಾದ ಮೇಲೆ ಸಿಕ್ಕಾಪಟ್ಟೆ ಜನರಿಗೆ ಬೇಜಾರಾಯ್ತು. ಕರ್ನಾಟಕದಲ್ಲಿ ಇದರ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಇಷ್ಟೆಲ್ಲ ಆದ್ಮೇಲೆ ಈ ಬಾರಿ ಐಪಿಎಲ್ ಆವೃತ್ತಿ 19 ಇನಾಗ್ಯುರಲ್ ಫಂಕ್ಷನ್ ಬೆಂಗಳೂರಲ್ಲಿ ನಡೀಬೇಕಾಗಿತ್ತು ಮತ್ತು ಮ್ಯಾಚಸ್ ನಡೀಬೇಕಾಗಿತ್ತು. ಕಾಲ್ತುಳಿತದ ಹಿನ್ನೆಲೆಯಲ್ಲಿ ಇದಕ್ಕೆ ಆರ್ಸಿಬಿ ತಂಡ ಸೇರಿದಂತೆ ಕರ್ನಾಟಕ ಸರ್ಕಾರ ಕೂಡ ಸ್ವಲ್ಪ ಹಿಂಜರಿತಾ ಇತ್ತು. ಅದಾದ ಮೇಲೆ ವೆಂಕಟೇಶ್ ಪ್ರಸಾದ್ ಅವರು ಬಂದು ವಯಾ ಮೀಡಿಯಾ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚಸ್ ಮಾಡೋಣ ಅನ್ನುವಂಥ ಆಸೆಯನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದ ಜೊತೆ ಮಾತುಕತೆ ಮಾಡಿದ್ರು. ಆರ್ಸಿಬಿ ತಂಡದ ಜೊತೆಗೂ ಕೂಡ ಮಾತನಾಡಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಇದಾದ ಮೇಲೆ ಈಗ ಒಂದು ಕನ್ಕ್ಲೂಷನ್ಗೆ, ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತಹ ಸಮಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚಸ್ ನಡೆಯುತ್ತಾ ನಡೆಯಲ್ವಾ? ಇದಕ್ಕೆ ಆರ್ಸಿಬಿ ಒಪ್ಪಿಗೆ ಕೊಟ್ಟಿದ್ಯಾ? ಈಗಾಗಲೇ ಕೆಲವು ಷರತ್ತುಗಳನ್ನ ವಿಧಿಸಿ ಕರ್ನಾಟಕ ಸರ್ಕಾರ ಆಯ್ತು ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚಸ್ ಆಡ್ಕೊಳ್ಳಿ ಅಂತ ಹೇಳಿದೆ. ಆದ್ರೆ ಆರ್ಸಿಬಿ ಟೀಮ್ ಏನಿದೆ ಅದು ಮಾತ್ರ ಒಪ್ಪಿಗೆ ಕೊಡ್ತಾ ಇಲ್ಲ ಅನ್ನೋದು ಆಂತರಿಕ ಮಾಹಿತಿ. ಯಾಕೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದು ನಿಯಮವನ್ನ ಜಾರಿ ಮಾಡಿದೆ. ಏನಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾಲ್ತುಳಿತ ಆಯಿತು, 11 ಜನ ಪ್ರಾಣ ಕಳ್ಕೊಂಡ್ರು, ಇದೆಲ್ಲ ಘಟನೆ ನೋಡಿದ ಮೇಲೆ IPL ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಾಗ ಸ್ಟೇಡಿಯಂ ಒಳಗೆ ಅಥವಾ ಸ್ಟೇಡಿಯಂ ಸುತ್ತಮುತ್ತ ಹೊರಗೆ ಅಥವಾ ರಸ್ತೆಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ತಂಡವೇ ಹೊಣೆಗಾರರಾಗುತ್ತೆ. ಆರ್ಸಿಬಿ ಟೀಮ್ ಅದರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕಾಗುತ್ತೆ ಅಂತ ನಿಯಮವನ್ನ ಮಾಡಿರೋದ್ರಿಂದ ಆರ್ಸಿಬಿ ಓನರ್ಸ್ ಬೆಂಗಳೂರಿನಲ್ಲಿ ಮ್ಯಾಚ್ ಆಡೋದಕ್ಕೆ ಹೆದರ್ತಾ ಇದ್ದಾರೆ. ಆದರೆ ಸರ್ಕಾರ ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದು. ವೆಂಕಟೇಶ್ ಪ್ರಸಾದ್ ಅವರು KSCA ಇಂದಲೂ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚಸ್ ಆಗುತ್ತಾ ಆಗಲ್ವಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಗಲಿದೆಯಾ ಗುಡ್ ನ್ಯೂಸ್? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆಯಾ IPL ಪಂದ್ಯ? ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಮ್ಯಾಚ್ ಬಗ್ಗೆ ಇಂದು ಅಧಿಕೃತ ಘೋಷಣೆ ಆಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2026ರ IPL ಟೂರ್ನಿ ಆಯೋಜನೆ ಆಗುತ್ತಾ? ಹಲವು ಕುತೂಹಲಗಳಿಗೆ ಹಿಂದೆ ಬೀಳಲಿದೆ ತೆರೆ. ಮಧ್ಯಾಹ್ನ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ KSCAಗೆ ತಮಗೆ ಗೊತ್ತಿದೆ ವೀಕ್ಷಕರೇ, ನೂತನವಾಗಿ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಅವರು ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಜೂನ್ 4ನೇ ತಾರೀಕು ಆರ್ಸಿಬಿ ಫ್ಯಾನ್ಸ್ಗೆ ಎಷ್ಟು ಗುಡ್ ನ್ಯೂಸೋ ಅಷ್ಟೇ ಬ್ಯಾಡ್ ನ್ಯೂಸ್. ಬಿಕಾಸ್ ಗೆದ್ದಿದ್ದೀವಿ ಅನ್ನುವಂತಹ ಉನ್ಮಾದದಲ್ಲಿ ಸ್ಟೇಡಿಯಂಗೆ ನುಗ್ಗುವಂತಹ ಆತುರದಲ್ಲಿ ನಮ್ಮವರು 11 ಜನ ಪ್ರಾಣ ಕಳ್ಕೊಂಡ್ರು. ಇದಾದ ಮೇಲೆ ಬಹಳಷ್ಟು ವಿಚಾರಗಳು ಬಂತು. ಅಭಿಮಾನಿಗಳು ಅಪ್ಸೆಟ್ ಆದ್ರು, ಟೀಮು ಅಪ್ಸೆಟ್ ಆಯಿತು. ಆ ವಿಜಯೋತ್ಸವ ಅನ್ನೋದು ಒಂದು ರೀತಿ ದುಃಖವಾಗಿ ಪರಿಣಮಿಸ್ತು. ಅದಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚಸ್ ನಡೆಯೋದಿಲ್ವೇನೋ ಅನ್ನೋದು ಕ್ರಿಕೆಟ್ ಪ್ರೇಮಿಗಳಿಗೆ ಭಾರಿ ನಿರಾಸೆ ತಂದಿತ್ತು. ಆದರೆ ಈಗ ಒಂದು ಗುಡ್ ನ್ಯೂಸ್ ಸಿಗಬಹುದಾ ಅಂತ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಾ ಇದ್ದಾರೆ.
ಕಾಲ್ ತುಳಿತ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಮ್ಯಾಚಸ್ ಆಡಬಾರ್ದು ಅನ್ನೋದಕ್ಕೆ ಸರ್ಕಾರ ಪಟ್ಟು ಹಿಡಿದಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯ ಆಡೋದಕ್ಕೆ ಸರ್ಕಾರ ಅನುಮತಿಯನ್ನ ನಿರಾಕರಿಸಿತ್ತು. ಆದರೆ ಅದಾದ್ಮೇಲೆ ಸಾಕಷ್ಟು ವಯಾ ಮೀಡಿಯಾ ಮಾತುಕತೆಗಳಾಗಿವೆ. ಸರ್ಕಾರ ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಡ್ತು, ಕೆಲವೊಂದು ನಿಯಮಗಳನ್ನ ಮುಂದಿಡ್ತು. ಆ ನಿಯಮಗಳ ಅನುಸಾರ ನೀವು ಮ್ಯಾಚಸ್ ಆಡೋದಾದ್ರೆ ನಮ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. RCB ಸೇರಿದಂತೆ ಹಲವಾರು ಫ್ರಾಂಚೈಸಿಗಳು ಮತ್ತು ಓನರ್ಸ್ಗಳ ಮೇಲೆ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ಬಿದ್ದ ಮೇಲೆ ಹೊಸ ನಿಯಮ ಬೇರೆ ಇದೆ. ಸ್ಟೇಡಿಯಂ ಮತ್ತು ಸ್ಟೇಡಿಯಂ ಹೊರಗಡೆ ಏನಾದರೂ ಅಹಿತಕರ ಘಟನೆಗಳಾದರೆ ಅದಕ್ಕೆ ಟೀಮ್ ಕಾರಣ ಆಗುತ್ತೆ ಅಂತ. ಈವನ್ RCB ಪ್ಲೇಯರ್ಸ್ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಭಯಭೀತರಾಗಿದ್ದಾರೆ, ಓನರ್ಸ್ ಕೂಡ ಭಯಭೀತರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಿಕಾಷನ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಬಹಳಷ್ಟು CCTVಗಳನ್ನು ಅಳವಡಿಸಲಾಗಿದೆ ಮತ್ತು ಬಿಗಿ ಭದ್ರತೆಗೆ ಸಂಬಂಧಪಟ್ಟಂತೆ ಸರ್ಕಾರಗಳ ಜೊತೆಗೆ ಮಾತುಕತೆ ಕೂಡ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋದು ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಮಾತುಕತೆಗಳು ನಡೆದಿವೆ. ಈಗಾಗಲೇ ಬೇರೆ ಬೇರೆ ವೆನ್ಯೂಸ್ ಅಲ್ಲಿ ನವಿ ಮುಂಬೈನಲ್ಲಿ ಈ ಬೆಂಗಳೂರಲ್ಲೇ ಆಗಬೇಕಾಗಿರುವಂತಹ ಮ್ಯಾಚಸ್ ಅನ್ನ ಆಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಲ್ಪ ನಿರಾಸೆ. ಈ ಹಿನ್ನೆಲೆಯಲ್ಲಿ ಒಂದು ಮಾತುಕತೆಯ ಮೂಲಕ ಒಂದು ಡಿಸಿಷನ್ಗೆ ಅರೈವ್ ಆಗ್ತಾರೆ ಅಂತ ಅನಿಸ್ತಾ ಇದೆ. RCB ಓನರ್ಸ್ ಏನು ಹಿಂದೇಟ್ ಹಾಕ್ತಾ ಇದ್ದಾರೆ ಮ್ಯಾಚ್ ಆಡೋದಕ್ಕೆ, ಅದನ್ನ ಯಾವ ರೀತಿ ಡೀಲ್ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು ಗೊತ್ತಿಲ್ಲ. ಸರಿಯಾಗಿ 3 ಗಂಟೆಗೆ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಆ ಪ್ರೆಸ್ ಮೀಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅಧಿಕೃತವಾದಂಥ ಘೋಷಣೆ ಆಗುವ ಸಾಧ್ಯತೆ ಇದೆ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಚೀಫ್ ಉಲ್ಲಾಸ್. ಈಗ ಡಿಲೇ ಯಾಕೆ, ಅಂದರೆ ಯಾಕೆ ಇದು ಸಾಧ್ಯ ಆಗ್ತಾ ಇಲ್ಲ? ಸರ್ಕಾರ ಒಂದು ಕ್ಲಿಯರೆನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. KSCA ಕೂಡ ಮ್ಯಾಚಸ್ ಆಡಿಸೋದಕ್ಕೆ ತುಂಬ ಉತ್ಸುಕವಾಗಿದೆ. ಓನ್ಲಿ ಬಿಕಾಸ್ ಆಫ್ RCB ಟೀಮ್ ಆರ್ ಓನರ್ಸ್ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರಾ ಆಡೋದಕ್ಕೆ? ರಾಧಾ, ಈಗ IPL 19ನೇ ಆವೃತ್ತಿ ಆರಂಭ ಆಗಲಿಕ್ಕೆ ಇನ್ನು 60 ದಿನಗಳ ಬಾಕಿ ಇರುವಂಥದ್ದು. ಇದ್ರ ನಡುವೆನೇ ಸಾಮಾನ್ಯವಾಗಿ IPLನ ನಿಯಮದ ಪ್ರಕಾರ ಅಂದರೆ ಚಾಂಪಿಯನ್ ಯಾರಾಗಿರ್ತಾರೆ ಮುಂದಿನ ಸೀಸನ್ನು ಅವರ ತವರು ನೆಲದಲ್ಲೇ ಆಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದರೆ 2025ರಲ್ಲಿ RCB ಚಾಂಪಿಯನ್ ಆಗಿತ್ತು. ಸೊ ಹಾಗಾಗಿ 2026ರ IPL ಪಂದ್ಯವನ್ನು ಚಿನ್ನಸ್ವಾಮಿಯಲ್ಲೇ ಆಡಿಸ್ಬೇಕು ಅನ್ನುವಂತಹ ಒಂದು ನಿಯಮ ಇದ್ರೂ ಕೂಡ ಜೂನ್ 4ನೇ ತಾರೀಕು ಆದಂಥ ಒಂದು ದುರ್ಘಟನೆಯಿಂದಾಗಿ ಬೆಂಗಳೂರಿನಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂಥ ಪಂದ್ಯಗಳನ್ನು ಆಡಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಂದರೆ ಸುರಕ್ಷತಾ ದೃಷ್ಟಿಯಿಂದ ಈ ಒಂದು ತೀರ್ಮಾನಕ್ಕೆ ಬಂತು. ಅದಾದ್ರ ಬೆನ್ನಲ್ಲೇ KSCA ಆಗಿರ್ಬೋದು, ಜೊತೆಗೆ RCBನೂ ಕೂಡ ಇಲ್ಲಿ ಆಡಿಸ್ಬೇಕು ಅನ್ನುವಂಥ ಒಂದು ಇರಾದೆ ಇದ್ರೂ ಕೂಡ ಇಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಇಲ್ಲಿ ಆಡಿಸಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂತು. ಅದ್ರ ಜೊತೆಗೆ KSCAಗೆ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರಿಲ್ಲ, ಸುರಕ್ಷತಾ ಕ್ರಮಗಳನ್ನು ನಿರ್ವಹಿಸಿ, ಅಂದರೆ ಯಾವುದೇ ರೀತಿಯಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದನ್ನ ನಾವು ಪ್ರಿಕಾಷನ್ಸ್ ತಗೋತೀವಿ, ನಾವು ಇಲ್ಲಿ ಅವಕಾಶವನ್ನು ಕೊಡಿ ಅಂತೇಳಿ. ಇದ್ರ ಬೆನ್ನಲ್ಲೇ ಹಿರಿಯ IPS ಅಧಿಕಾರಿಗಳ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಸುಮಾರು 17 ಸೂತ್ರಗಳನ್ನು ಕೊಡುವಂಥ ಕೆಲಸ ಮಾಡ್ತು. ಸೊ ಅದಕ್ಕೂ ಕೂಡ KSCA ನಾವು ಸರ್ಕಾರದಿಂದ ಯಾವ ರೀತಿಯಾದಂಥ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ನೀವು ತೆಗೆದುಕೊಳ್ಳಕ್ಕೆ ನಮಗೆ ಸೂಚನೆ ಕೊಡ್ತೀರಿ, ಅದಕ್ಕೆ ನಾವು ಸಿದ್ಧ ಅನ್ನುವಂತಹ ಒಂದು ಮಾತನ್ನ KSCA ಹೇಳ್ತು. ಇದ್ರ ಬೆನ್ನಲ್ಲೇ RCBನೂ ಕೂಡ KSCAಗೆ ಒಂದು ಪತ್ರವನ್ನು ಬರೆಯುವಂಥ ಕೆಲಸ ಮಾಡ್ತು. ಇಲ್ಲಿ ಪ್ರೇಕ್ಷಕರ ದೃಷ್ಟಿಯಿಂದ ಸುಮಾರು 300ರಿಂದ 350 AI ಆಧಾರಿತ ಕ್ಯಾಮ್ರಾಗಳನ್ನು ನೀವು ಅಳವಡಿಸಬೇಕು, ಅದಕ್ಕೆ 3.5 ಕೋಟಿ ಖರ್ಚಾಗುತ್ತೆ, ಅದನ್ನು ನಾವೇ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿತ್ತು. ಇದ್ರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ 3:30ಗೆ KSCA ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಆ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ IPL ಆರಂಭ ಏನಾಗುತ್ತೆ ಅದರ ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲೇ ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಿದೆ. ಸೊ ಇದರ ಸಾಧಕ ಬಾಧಕ ಆಗಿರ್ಬೋದು ಅಥವಾ ಇದಕ್ಕೆ ಯಾವ ರೀತಿಯಾದಂಥ ಒಂದು ಸೇಫ್ಟಿ ಪ್ರಿಕಾಷನ್ಸ್ ನಾವು ತೆಗೆದುಕೊಂಡಿದ್ದೀವಿ, ಇದೆಲ್ಲದರ ಕುರಿತ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ರಾಧಾ, ಥ್ಯಾಂಕ್ ಯು ಉಲ್ಲಾಸ್, ನಿಮ್ಮ ಎಲ್ಲ ಮಾಹಿತಿಗಾಗಿ ಕಾದ್ ನೋಡೋಣ 3 ಗಂಟೆಗೆ ವೆಂಕಟೇಶ್ ಪ್ರಸಾದ್ ಅವರು ಗುಡ್ ನ್ಯೂಸ್ ಕೊಡ್ತಾರಾ ಅಂತ.